ಓಂ ಗುರುಭ್ಯೋ ನಮಃ. ಸರ್ವಮಂಗಳಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. 17ನೆಯ ಅಧ್ಯಾಯದ 2ನೆಯ ಭಾಗ. ಪರಮೇಶ್ವರನು ಸರ್ವಮಂಗಳೆಯ ಮಹಿಮೆಯನ್ನು ವೃಷಭನಿಗೆ ಹೇಳಿದ್ದು. ವೃಷಭನೇ ಕೇಳು, ಈಗ ನಾನು ಧ್ಯಾನ ಮಾಡುವ ದೇವಿಯ ಮೂರ್ತಿಯನ್ನು ವಿಸ್ತಾರವಾಗಿ ವಿವರಿಸುತ್ತೇನೆ. ಅಷ್ಟಭುಜ, ದಶಾಸನ, ಡಮರುಗ, ಶೂಲ, ಅಂಕುಶ, ಶರ, ಬಿಲ್ಲು, ಪಾನಪಾತ್ರೆ, ಚಕ್ರ, ಶಕ್ತಿ ಇವುಗಳಿಂದ ಕೂಡಿದ ಕಾಳಿಯ ಮೂರ್ತಿಯನ್ನು ಮನಸ್ಸಿನಲ್ಲಿಯೇ ಪೂಜಿಸಬೇಕು. 1 ತಲೆ, 4 ಭುಜ, ವಿಶಾಲವಾದ ಸುಂದರ ಮುಖ, ರಕ್ತದಂತೆ ಕೆಂಪಾದ ತ್ರಿನೇತ್ರಗಳು, ರುಂಡಮಾಲೆ, ಕಪಾಲ, ಸೀತಾಂಗವರ್ಣ, ಚಂದ, ಖಟ್ವಾಂಗ, ಶೂಲ, ಕತ್ತಿ ಇವುಗಳಿಂದ ಕೂಡಿ ಬೆಳಗುವ ಮೂರ್ತಿಯನ್ನು ಹೃದಯದ ಅಂತರಾಳದಿಂದ ಧ್ಯಾನಿಸಬೇಕು. ಹಣೆಯಲ್ಲಿ ರಕ್ತದ ತಿಲಕ, ಬೊಟ್ಟು, ವೀರಜಡೆ, ಅಷ್ಟಭುಜ, 3 ಮುಖ, ಶೇಷಾಭರಣ, ಶಿರಮಾಲೆ, ರಕ್ತದಂತೆ ಕೆಂಪಾದ ವಸ್ತ್ರ ಧರಿಸಿ ಗದೆ, ಖಟ್ವಾಂಗ, ಕತ್ತಿ ಇವುಗಳಿಂದ ಕೂಡಿದ ವೀರಮೂರ್ತಿಯಾದ ಕಾಳಿಯನ್ನು ನೆನೆಯಬೇಕು. 10 ತಲೆ, 10 ಪಾದಗಳು, 10 ಭುಜ, ಹೊಳೆಯುತ್ತಿರುವ 10 ಆಯುಧಗಳು, ಶಿರದ ಮಾಲೆ, ರಕ್ತವನ್ನು ಸ್ವೀಕರಿಸುವ ಪಾತ್ರೆ, ರಕ್ತದಂತೆ ಕೆಂಪಾದ ತ್ರಿನೇತ್ರಗಳಿಂದ ಕೂಡಿದ ಮಹಾಕಾಳಿಯನ್ನು ಧ್ಯಾನಿಸಬೇಕು. ಕರಿಯ ಭುಜ, ಶ್ವೇತ ಸ್ತನಗಳು, ಶ್ವೇತಮುಖ, ಶ್ವೇತಪಾದ, ರಕ್ತವರ್ಣದ ಜಾನುಸಂಘ, ಕಟಿಗಳು, ಪವಿತ್ರವಾದ ಗಂಧದಿಂದ ಲೇಪಿತವಾದ 18 ಭುಜಗಳು, 1000 ಕೈಗಳು ಇವುಗಳಿಂದ ಕೂಡಿದ ಮಹಾಮೂರ್ತಿಯೇ ಮಹಾಲಕ್ಷ್ಮಿ. ಇವಳನ್ನು ಧ್ಯಾನಿಸಬೇಕು. ಅಷ್ಟಭುಜಗಳು ಗಂಧಲೇಪಿತವಾಗಿ ಸರ್ವಾಭರಣ ಭೂಷಿತಳಾಗಿ ಹಣೆಯಲ್ಲಿ ರಕ್ತದ ಕಾರೋಟಿಗಳ ಮಾಲೆ, ಅಸಂಖ್ಯ ಆಯುಧ, ರಕ್ತಪಾತ್ರೆ ಇವುಗಳಿಂದ ಕೂಡಿದ ಭಾರತಿಯನ್ನು ದೃಢ ಮನಸ್ಸಿನಿಂದ ಧ್ಯಾನಿಸಬೇಕು. 10 ಮುಖ, ಅಷ್ಟಭುಜ, ರಕ್ತಾಂಬರ, ತ್ರಿನೇತ್ರ, ಕತ್ತಿ, ಪಾನಪಾತ್ರೆ, ಗದೆ, ಲಾಂಗೂಲ, ಮುಸಲ, ಸರ, ಮುತ್ತಿನಾಭರಣ, ಕಿರೀಟ ಪುಷ್ಪಾದಿಗಳಿಂದ ಕೂಡಿದ ಆ ಭಾರತೀಯ ಮೂರ್ತಿಯನ್ನು ಧ್ಯಾನಿಸಬೇಕು. ನಂದಿಯೇ ಕೇಳು, ಮಹಾಕಾಳಿಯಾಗಿ ಮಧುಕೈಟಭರನ್ನು ಕೊಂದವಳು, ಮಹಾಲಕ್ಷ್ಮಿಯಾಗಿ ಮಹಿಷಾಸುರನನ್ನು ಕೊಂದವಳು, ಭಾರತಿಯಾಗಿ ಶುಂಭ ನಿಶುಂಭರನ್ನು ಕೊಂದವಳು, ಈ ರೀತಿ 3 ರೂಪಗಳಲ್ಲಿ ತೋರಿ ಬಂದವಳು ಆದ ಈ ಪಾರ್ವತಿಯೇ ಗೌರಿ ಎಂಬುದನ್ನು ತಿಳಿ. ಅಂದು ಮಧುಕೈಟಭರನ್ನು ಕೊಂದ ಮಹಾಕಾಳಿಯೇ ತಾನು ಪುರುಷನೂ ಆಗಿರುವಳು, ಸ್ತ್ರೀಯೂ ಹೌದು. ಮತ್ತೆ ಪುರುಷಾಕೃತಿಯಲ್ಲಿ ಅವರನ್ನು ಕೊಂದ ಹರಿಯೇ ಕಾಳಿ ಎಂದು ತಿಳಿಯುವುದು ಒಳ್ಳೆಯದು. 3 ನೇತ್ರಗಳು, ಏಕಮುಖ, 6 ಭುಜ, ಖಡ್ಗ, ಕಠಾರಿ, ಚಕ್ರ, ಘೋರ ರಾಕ್ಷಸರ ರಕ್ತದಿಂದ ತುಂಬಿದ ಪಾನಪಾತ್ರೆಯನ್ನು ಕೈಯಲ್ಲಿ ಹಿಡಿದಿರುವ ನೀಲಿ ಬಣ್ಣದ ಸೀರೆ, ನೀಲ ಕುದುರೆ, ಮುತ್ತಿನ ಹಾರಗಳಿಂದ ಕೂಡಿದ ಭಗವತಿಯ ಮೂರ್ತಿಯನ್ನು ಧ್ಯಾನಿಸಬೇಕು. ಕಿಡಿಗಳನ್ನು ಸೂಸುವ ನಯನಗಳು, ಅವಳು ಗಚ್ಚಿದ ಮುಖ, ಖಡ್ಗ, ವಜ್ರಾಯುಧ, ಮುದ್ಗರ, ಗದೆಗಳನ್ನು ಹಿಡಿದ ಕೈಗಳು ಇವುಗಳಿಂದ ಕೂಡಿದ ಎಡಗೈಯಲ್ಲಿ ಶತ್ರುಗಳ ನಾಲಿಗೆ ಎಳೆದು ನಿಂತಿರುವ ಹಾಗೂ ಕುಡಿಯುವ ಭಂಗಿಯಲ್ಲಿರುವ ಪೀತಕಾಂತಿಯ ದಶಹಸ್ತಗಳ ಸ್ವರ್ಣದ ಆಭರಣಗಳನ್ನು ತೊಟ್ಟಿರುವ ಜ್ವಾಲಾಮುಖಿಯಾದ ಪಾರ್ವತಿಯನ್ನು ಧ್ಯಾನಿಸಿರಿ. 4 ಕೈಗಳು, ಏಕಮುಖ, ಕೈಲಿ ಹಲಗೆ, ಚಾಪ, ವೀಣೆಯನ್ನು ಬಾರಿಸುತ್ತಾ 3 ಕಣ್ಣುಗಳಿಂದ ಲೋಲಾ ದೃಷ್ಟಿಯನ್ನು ಬೀರುವ ನೀಲ ಸೀರೆಯನ್ನುಟ್ಟಿರುವ ಮುತ್ತುಗಳಿಂದ ಅಲಂಕೃತವಾದ ಕರಪದ್ಮಗಳಿಂದ ಕೂಡಿದ ಶ್ಯಾಮಲ ವರ್ಣದ ಆ ಮೂರ್ತಿಯೇ ಧ್ಯಾನಮೂರ್ತಿ.
ನಂದಿಯೇ ಭಗವತಿ ಎಂಬ ಮೂರ್ತಿ ಅಂದವಾದದ್ದು. ಕನಕಾಂಬರ ವಿಭೂಷಣಗಳು ಚತುರ್ಭುಜಗಳಿಂದ ಕೂಡಿ ಗದೆ ಶಂಖ ಶರ ಶಾರ್ನಿಗಳಿಂದ ಶೋಭಿತಳು. ಕನಕ ಕುಂಡಲ ಕನಕ ಕಿರೀಟಗಳಿಂದ ಅಲಂಕೃತಳು. ವಶೀಕರಣ ಮೂರ್ತಿಯೂ ಆದ ದೇವಿಯನ್ನು ಧ್ಯಾನಿಸಿರಿ. ರಕ್ತಭುಜ, ರಕ್ತಪಾದ, ರಕ್ತಮುಖ, ರಕ್ತನಯನ, ರಕ್ತಚಾನು, ರಕ್ತಜಂಘೆ, ರಕ್ತಯದೆ, ರಕ್ತಕಟಿ, ರಕ್ತದಶಾಯುಧ, ರಕ್ತಭೂಷಣ, ರಕ್ತಗಂಧ ಪುಷ್ಪಗಳಿಂದ ಶೋಭಿತಳಾಗಿರುವ ಕಾಳಿಯೇ ಧ್ಯಾನಮೂರ್ತಿ. ರಕ್ತಮುಖ, 11 ರಕ್ತಭುಜಗಳು, 4 ಆಯುಧಗಳು, ರಕ್ತಪುಷ್ಪ, ಗಂಧಭೂಷಣ, ರಕ್ತ ತುಂಬಿದ ಪಾತ್ರೆ, ರಕ್ತನಯನ, 3 ಮುಖಗಳಿಂದ ಭೀಷಣವಾಗಿರುವ ರಕ್ತ ಮಾಂಸಾದಿಗಳಿಂದ ರಕ್ತಮಯಳಾದ ಚಾಮುಂಡಿಯನ್ನೇ ಧ್ಯಾನಿಸಿರಿ. ದೀರ್ಘವಾದ ತೋಳುಗಳು, ದೀರ್ಘ ದೇಹ, ವಿಶಾಲವಾದ ನೇತ್ರಗಳು, ಕಲಶದಂತಿರುವ ಕುಚಕಗಳು, ಅಮೋಘ ಕಾಂತಿಯ ರಕ್ತಭೂಷಣ, ಅಮೋಘವಾದ ಪರಿಮಳದಿಂದ ಕೂಡಿದ ಖಡ್ಗ ಚಾಪಗಳನ್ನು ಧರಿಸಿ ಭಕ್ತರನ್ನು ಅಪಾರವಾದ ಕರುಣೆಯಿಂದ ಸುವಿಶಾಲಾಕ್ಷಿಯಾದ ದೇವಿಯನ್ನು ಧ್ಯಾನಿಸಿರಿ. ಶಾಖಾದಿಗಳಲ್ಲಿ ಬಹಳ ಪ್ರೀತಳಾದವಳು, ಮೃಷ್ಟಾನ್ನ ಪುಷ್ಪ ಫಲಗಳನ್ನು ಇಚ್ಛಿಸುವವಳು, ಅನೇಕ ಭೂಷಣಗಳಿಂದ ಕೂಡಿ ಚತುರ್ಭುಜಳಾಗಿ ಏಕಮುಖ ಶ್ವೇತವರ್ಣ ಸ್ತನಗಳೆರಡರಿಂದ ಶೋಭಿತಳಾದ ಈಕೆಯನ್ನು ನೆನೆದ ಒಡನೆ ಧಾನ್ಯಗಳು ಹೆಚ್ಚಾಗುವ ಸುಂದರಳಾದ ಶಾಖಾಂಬರಿಯನ್ನು ಧ್ಯಾನಿಸಿರಿ. ಕೋಪದಿಂದ ಉರಿದೆದ್ದ ನೇತ್ರಗಳ, ಹರಿದ ಕತ್ತಿ ಹಿಡಿದು 4 ಭುಜಗಳ, ಧನು ಶರ ತ್ರಿಶೂಲ ಹಿಡಿದ ಅಸುರ ರಕ್ತವನ್ನು ಪಾತ್ರೆಯಲ್ಲಿ ತುಂಬಿ ಅದನ್ನು ಕೈಲಿ ಹಿಡಿದಿರುವ ರಾಕ್ಷಸರ ಮಾಂಸವನ್ನು ರುಚಿ ನೋಡಿ ಕ್ರೋಧದಿಂದ ತಿನ್ನುವ ಪೀತ ಮತ್ತು ಅರುಣ ವರ್ಣದ ದುರ್ಗೆಯೇ ಧ್ಯಾನಮೂರ್ತಿ. ವಿಶಾಲ ನಯನಗಳು, ದಯೆಯಿಂದ ಕೂಡಿದ ಮುಖ, ಜ್ಯೋತಿರ್ಮಯವಾದ ರತ್ನಾಭರಣ ಭೂಷಿತಳಾದ ನೀಳವರ್ಣದ ಸೌಂದರ್ಯಪೂರ್ಣಳಾದ ಕತ್ತಿ ಗದೆ ಬಿಲ್ಲು ಬಾಣಗಳನ್ನು ಧರಿಸಿ ನಸುನಗುತ್ತಿರುವ ಭೀಮದೇವಿಯನ್ನು ಧ್ಯಾನಿಸಿರಿ. ವಿಧ ವಿಧವಾದ ವರ್ಣಗಳಿಂದ ಕೂಡಿ ಕೋಟಿ ಸೂರ್ಯ ಪ್ರಕಾಶದಿಂದ ಶೋಭಿತಳಾದ ಕಾಂತಿಮಯ ಕಿರೀಟ ಧರಿಸಿದ ಸುಂದರವಾದ ಉಡುಗೆ ತೊಟ್ಟಿರುವ ನಾನಾಭರಣ ಭೂಷಿತಳು, ವಾರುಣಿ ಪಾತ್ರಳು, ಸರ್ವಾಭರಣ ಭೂಷಿತಳು, ತ್ರಿನೇತ್ರದಿಂದ ಕೂಡಿದವಳೂ ಆದ ಭ್ರಮರೀ ಮೂರ್ತಿಯನ್ನು ಧ್ಯಾನಿಸಿರಿ. ಬ್ರಹ್ಮಾದಿ ಪಂಚಪುರುಷರ ಪ್ರೇತದಾಸನವು, 5 ವಜ್ರಾಯುಧ, 10 ಶರ, ಶಾರ್ಗ್ನಿ, ಪಾಶ, ಅಂಕುಶ, ತ್ರಿನೇತ್ರಗಳು, ಸೋಹಂ ಎಂಬ ಮಂತ್ರ ಜಪಿಸುವ ಪೀತಾಂಬರ ಹುಟ್ಟಿರುವ ಚತುರ್ಭುಜಳಾದ ಹೊಸದಾಗಿ ಬಂದ ಕುಚಗಳು, ಪುಸ್ತಕ ಕೈಲಿ ಹಿಡಿದಿರುವ ಬಾಲಾ ತ್ರಿಪುರಿಯನ್ನು ಧ್ಯಾನಿಸಿರಿ. ಕುಂಕುಮಾಂಗದ, ಶಾರ್ಗ್ನಿ, ಶರ, ಪಾಶ, ಅಂಕುಶ, ತ್ರಿನೇತ್ರ, ಸ್ತನವೆರಡು, ಅಪರಿಮಿತವಾದ ಪುಷ್ಪಗಳಿಂದ ಕೂಡಿದ ತಲೆಯ ಕೂದಲು, ಹೇಮಾಂಬರೆ, ಹಣೆಯಲ್ಲಿ ತಿಲಕ, ಅಸಂಖ್ಯ ಸೂರ್ಯ ತೇಜಸ್ಸು, ನಿರಾತಂಕ ಬ್ರಹ್ಮ ತೇಜಸ್ಸು, ಚತುರ್ಭುಜಗಳಿಂದ ಜ್ವಜ್ವಾಲ್ಯಮಾನ್ಯಳಾಗಿರುವ ತ್ರಿಪುರಾಂಬೆಯನ್ನು ಧ್ಯಾನಿಸಿರಿ. ಶುಭ್ರವರ್ಣದಿಂದ ಕೂಡಿದ ದೇಹ, ಹುಟ್ಟಿರುವ ಶುಭ್ರವಾದ ವಸ್ತ್ರ, 4 ಬಾಹುಗಳು, ಶುಭ್ರ ಪುಷ್ಪಗಳಂತಿರುವ ತ್ರಿನೇತ್ರ, ಮುತ್ತಿನ ಹಾರ, ಕರಪಾತ್ರೆ, ಶುಭ್ರವಾದ ಅಂದುಗೆಯನ್ನು ಕಾಲಲ್ಲಿ ಧರಿಸಿರುವ, ಶುಭ್ರವಾದ ಪಾತ್ರೆಯಲ್ಲಿ ಅನ್ನವನ್ನು ಹಿಡಿದು ನಿಂತಿರುವ ಶುಭ್ರಮೂರ್ತಿಯಾದ ಅನ್ನಪೂರ್ಣಾದೇವಿಯನ್ನು ಪೂಜಿಸಿರಿ. ಶ್ಯಾಮಲ ವರ್ಣದ ದೇಹ, ಚತುರ್ಭುಜ, ಕೋಮಲವಾದ ಶ್ವೇತವರ್ಣ, ಪುಷ್ಪ, ಶಾರ್ಗ್ನಿ, ಖಡ್ಗ, ಸ್ತನಗಳೆರಡೂ ಇರುವ, ರೋಮ ರೋಮಗಳಿಂದ ಸೂರ್ಯಕಾಂತಿ ಹೊರಬರುತ್ತಿರುವ, ತಾಮರಸವನ್ನು ಮುಡಿದ ತ್ರಿನೇತ್ರದ ಸುಂದರವಾದ ಭವಾನಿಯ ಮೂರ್ತಿಯನ್ನು ಧ್ಯಾನಿಸಿರಿ. ಕ್ರೂರ ದೃಷ್ಟಿಯಿಂದ ಕೂಡಿರುವ ತ್ರಿನೇತ್ರ, ಹರಿದ ಕತ್ತಿ, ಪರಾಕ್ರಮದಿಂದ ಕೂಡಿದ ತಲೆಯು, 18 ಭುಜ, ಘೋರ ರಾಕ್ಷಸರ ರಕ್ತ ಕುಡಿಯುತ್ತಾ ಮಾಂಸವನ್ನು ತಿನ್ನುತ್ತಾ ಹಾರಾಡಿ ಕೂಗಾಡಿ ಹೂಂಕಾರ ಮಾಡುತ್ತಾ 2 ಕುಚಗಳನ್ನು ಕೂಡಿ ಅಹಿತರನ್ನು ತೀರಿಸುತ್ತಲಿರುವ ಮಾರಿಯ ಮೂರ್ತಿಯನ್ನು ಧ್ಯಾನಿಸಿರಿ. ಹೆಣಗಳನ್ನು ಕೈಯಲ್ಲಿ ಹಿಡಿದು ರಕ್ತವನ್ನು ಕುಡಿಯುತ್ತಾ ಕಣ್ಣುಗಳಿಂದ ಕಿಡಿಗಳನ್ನು ಕಾರುತ್ತಾ ಶೂಲ ತ್ರಿನೇತ್ರಗಳಿಂದಲೂ ಉರಿಯನ್ನು ಉಗುಳುತ್ತಾ 2 ಕುಚಗಳು ಆಡುತ್ತಿರಲು ಚತುರ್ಭುಜಗಳಿಂದಲೂ ಉರಿಯನ್ನು ಉಗುಳುತ್ತಾ ಚತುರ್ಭುಜಗಳಿಂದಲೂ ಖಡ್ಗ ಹಿಡಿದು ಕ್ರೋಧದಿಂದ ಹೊಳೆಯುತ್ತಿರುವ ಪ್ರೇತ ಚಾಮುಂಡಿಯನ್ನು ಧ್ಯಾನಿಸಿರಿ. ರುಂಡಮಾಲೆ, ಕಪ್ಪು ದೇಹ, ಕೈಯಲ್ಲಿ ಮಾಂಸ, ರಕ್ತವರ್ಣದ ವಸ್ತ್ರ, ಸುರಿಯುವ
ರಕ್ತಪಾತ್ರೆ, ಕತ್ತರಿಸಿದ ಶಿರ ಹಿಡಿದು ಭಯಂಕರವಾದ 8 ಭುಜಗಳು, 2 ಕುಚಗಳು, ತ್ರಿನೇತ್ರ, ಶರ, ಧನು, ಖಡ್ಗಗಳನ್ನು ಹಿಡಿದಿರುವ ಭಯಂಕರ ಮೂರ್ತಿಯಾದ ಭೈರವಿಯನ್ನು ಧ್ಯಾನಿಸಿರಿ. ಪೀತಾಂಬರವನ್ನುಟ್ಟು ದಯಾಕ್ಷಿಗಳಾದ ತ್ರಿನೇತ್ರಗಳಿಂದ ಕೂಡಿ ಮುಷ್ಟಿ ಹಿಡಿದು ದಂಡೆಯನ್ನೊಡ್ಡುತ್ತಾ ಸ್ಪಷ್ಟವಾದ ಕಪ್ಪು ದೇಹದಿಂದ ಕೂಡಿ ಅಷ್ಟಭುಜಗಳಿಂದ ಮಲ್ಲರಿಗೆ ಪ್ರೀತಿಪಾತ್ರಳಾದ ಅಂಬೆಯನ್ನು ಧ್ಯಾನಿಸಿರಿ. ಮುತ್ತಿನ ಓಲೆ, ಮುತ್ತಿನ ಒಡ್ಯಾಣ, ಮುತ್ತಿನ ಹಾರಗಳನ್ನು ಧರಿಸಿದ ಮುತ್ತಿನಂತಹ ತ್ರಿನೇತ್ರವಿರುವ ಮುತ್ತುಗಳಿಂದ ಅಲಂಕೃತ ಬೈತಲೆಯ 4 ಭುಜದ 3 ಲೋಕಗಳನ್ನು ಮೋಹಿಸುವ ಪುತ್ಥಳಿಯಂತಿದ್ದು ಲಜ್ಜೆಯಿಂದ ಸುಂದರಳಾಗಿರುವ ಜಗನ್ಮೋಹಿನಿಯನ್ನು ಧ್ಯಾನಿಸಿರಿ. ಅರ್ಧ ದೇಹವು ಶ್ಯಾಮಲವರ್ಣವಾಗಿಯೂ ಅರ್ಧ ಮುತ್ತಿನ ಬೊಟ್ಟು, ವಾಲ, ಅರ್ಧ ಹೇಮಾಂಬರ, ಶ್ರೀವತ್ಸಾಂಕಿತವೂ ಶಾರ್ಮಿಯಿಂದ ಕೂಡಿಯೂ ಇದ್ದು ಮಿಕ್ಕ ಅರ್ಧ ದೇಹವು ಶ್ವೇತವಾಗಿ ಭಸ್ಮಲೇಪಿತವಾಗಿ ತ್ರಿನೇತ್ರಗಳಲ್ಲಿಯೂ ಉರಿನೇತ್ರವೂ ಅರ್ಧವಾಗಿ ಆನೆಯ ಚರ್ಮ ಉಟ್ಟು ಪಿನಾಕ ಧರಿಸಿದ ಅರ್ಧನಾರೀಶ್ವರನಾದ ಹರಿಹರರನ್ನು ಧ್ಯಾನಿಸಿರಿ. ಮುಗುಳು ನಗೆಯಿಂದ ಕೂಡಿದ ಮುದ್ದಾದ ಮುಖ, ಅಂದವನ್ನು ಹೊರಸೂಸುವ ತ್ರಿನೇತ್ರಗಳು, 4 ಕರಗಳಿದ್ದು ಬ್ರಹ್ಮಾದ್ಯರಿಗೂ ಮೊಲೆ ಉಣಿಸುತ್ತಾ ನಿಗಮಗಳಿಗೂ ಪ್ರಾಚೀನವಾದ ಬ್ರಹ್ಮವಾಗಿ ಝಗಝಗಿಸುವ ಪೀತಾಂಬರವನ್ನು ಉಟ್ಟು ಮುತ್ತು ರತ್ನಾಭರಣ ಭೂಷಿತಳಾದ ಜಗನ್ಮಾತೆಯಾದ ಅಂಬಾಮೂರ್ತಿಯನ್ನು ಧ್ಯಾನಿಸಿರಿ. ಹೀಗೆ ಈ ಮೂರ್ತಿಗಳೆಲ್ಲವೂ ಗೌರಿಯಲ್ಲಿ ತೋರಿಬರುತ್ತವೆ. ದೇವಿಯ ಮೂರ್ತಿಗಳು ಅನಂತವಾಗಿದೆ. ಅವುಗಳನ್ನೆಲ್ಲ ವರ್ಣಿಸುವವನ್ಯಾವನಿದ್ದಾನೆ? ಯಾವ ಮನುಷ್ಯನು ಇಂಥ ಮಹಿಮಾ ಸ್ವರೂಪಳಾದ ದೇವಿಯನ್ನು ಧ್ಯಾನಿಸುವನೋ ಅವನಿಗೆ ದೇವಿಯು ಇಷ್ಟಾರ್ಥಗಳನ್ನೆಲ್ಲ ಇತ್ತು ತನ್ನ ಭಕ್ತರಿಗೆ ಸೇವಕಳಾಗುತ್ತಾಳೆ. ತನ್ನ ಗುರುವಿನ ಸಂಪ್ರದಾಯವನ್ನು ಮೀರದೆ ತನ್ನ ಇಷ್ಟಮೂರ್ತಿ ಯಾವುದೋ, ತನಗೆ ಹೇಳಿದ ಮಂತ್ರವ್ಯಾವುದೋ, ಮೂರ್ತಿಯ ವರ್ಣವ್ಯಾವುದೋ ಅದನ್ನು ಅರಿತು ನಿತ್ಯವೂ ಅತ್ಯಂತ ಭಕ್ತಿಯಿಂದ ಧ್ಯಾನಿಸುವವರು ಸರ್ವಾಭೀಷ್ಟಗಳನ್ನು ದೇವಿಯಿಂದ ಪಡೆಯುತ್ತಾರೆ. ಶಿವೆಯ ಚರಿತ್ರೆ 3 ಭಾಗಗಳಾಗಿದೆ. ಘೋರ ರಾಕ್ಷಸರಾದ ಮಧುಕೈಟಭರನ್ನು ಸಂಹರಿಸಿದ್ದು 1, ಮಹಿಷಾಸುರನನ್ನು ಕೊಂದದ್ದು 2, ಶುಂಭ ನಿಶುಂಭರನ್ನು ಕೊಂದದ್ದು 3ನೆಯದು. ಹೀಗೆ ಆಕೆಯ ಚರಿತ್ರೆ 3 ಭಾಗಗಳಾಗಿವೆ. ಅತ್ಯಂತ ಕಠಿಣವಾದ ಕೆಲಸವನ್ನು ಕೈಗೊಳ್ಳುವುದಕ್ಕೆ ಮೊದಲು ದೇವಿಯ ಪುಣ್ಯ ಚರಿತ್ರೆಯನ್ನು, ಮೊದಲ ಚರಿತ್ರೆಯಾದ ಮಧುಕೈಟಭ ವಧೆ ವೃತ್ತಾಂತವನ್ನು ಓದಬೇಕು. ಸಾಧ್ಯವಾದರೆ 2ನೆಯದನ್ನೂ ಓದಬೇಕು. ಆನಂದದಿಂದ ನಿರ್ಮಲ ಚಿತ್ತನಾಗಿ ಪ್ರತಿನಿತ್ಯವೂ ಸಂಪೂರ್ಣವಾಗಿ ಓದುವವನೇ ಮಹಾಪುಣ್ಯವಂತನು. ಹೀಗೆ ಪರಮೇಶ್ವರನು ದೇವಿಯ ಸುಂದರವಾದ ಮಹಾತ್ಮೆಯನ್ನು ಹೇಳಲು ನಂದಿಯು ಆನಂದದಿಂದ ಮೈಮರೆತು ದೇವಿಗೆ ಕೈಮುಗಿದು ಸ್ತುತಿ ಮಾಡಿ ಚಿದಾನಂದಾತ್ಮ ಗುರುವರನನ್ನು ನೆನೆದನು. ಇಲ್ಲಿಗೆ ಪಾರ್ವತಿ ಮಹಿಮೆ ಎಂಬ ಸಪ್ತದಶೋಧ್ಯಾಯವು ಮುಕ್ತಾಯವಾಯಿತು. ಈ ಅಧ್ಯಾಯದ ಪಠಣವನ್ನು ಶ್ರೀದೇವಿಯ ಪಾದಗಳಿಗೆ ಅರ್ಪಿಸುತ್ತಾ ಸರ್ವಂ ಶ್ರೀ ಉಮಾಮಹೇಶ್ವರ ಪರಬ್ರಹ್ಮಾರ್ಪಣಮಸ್ತು. ರಕ್ತದಂತನವಧಿಸಿದ
ಪಂಚಭೂತಗಳು ನೀನಮ್ಮ, ಜ್ಞಾನ ಕರ್ಮೇಂದ್ರಿಯ ನೀನಮ್ಮ, ಜೀವಾಧಾರಿಣಿ ನೀನಮ್ಮ, ನಾದರೂಪಿಣಿ ನೀನಮ್ಮ, ಜೀವಾಧಾರಿಣಿ ನೀನಮ್ಮ, ನಾದರೂಪಿಣಿ ನೀನಮ್ಮ, ಶ್ರೀಚಕ್ರರೂಪಿಣಿ ನೀನಮ್ಮ, ಶ್ರೀವಿದ್ಯಾರೂಪಿಣಿ ನೀನಮ್ಮ, ಶ್ರೀಚಕ್ರರೂಪಿಣಿ ನೀನಮ್ಮ, ಶ್ರೀವಿದ್ಯಾರೂಪಿಣಿ ನೀನಮ್ಮ, ಷಟ್ಚಕ್ರವಾಸಿನಿ ನೀನಮ್ಮ, ಪರಬ್ರಹ್ಮರೂಪಿಣಿ ನೀನಮ್ಮ, ಷಟ್ಚಕ್ರವಾಸಿನಿ ನೀನಮ್ಮ, ಪರಬ್ರಹ್ಮರೂಪಿಣಿ ನೀನಮ್ಮ. ದೇವಿ ಮಹಾತ್ಮೆಯ ಪಾಡೋಣ, ದೇವಿ ಪಾದಕ್ಕೆ ಎರಗೋಣ, ಶರಣಂ ಶರಣಂ ಜಗದಂಬಾ, ಶರಣಂ ಶರಣಂ